ಹೀಗೆ ಬಿಜೆಪಿಯಲ್ಲಿರುವಂತ ಒಳಬೇಗುದಿ ವಿಚಾರವಾಗಿ ಸದಾನಂದ ಗೌಡರು ಕೂಡ ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ದು ಒಂದು ಮಾಧ್ಯಮ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದಾರೆ ಡಿ.ವಿ. ಸದಾನಂದ ಗೌಡರು. ಆಮೇಲೆ ಈಗ ಬಹುಶಃ ಒಂದು ರೀತಿ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ರು ಅನ್ನುವಂಥದ್ದನ್ನು ನಾವು ಕನ್ಸಿಡರ್ ಮಾಡಬಹುದು. ಆದ್ರೆ ಮೊನ್ನೆನೆ ಈ ತಟಸ್ಥ ಬಣದ ಬಗ್ಗೆ ತಮ್ಮ ಸಿಟ್ಟನ್ನ ವಿಜಯೇಂದ್ರ ಕೂಡ ವ್ಯಕ್ತಪಡಿಸಿದ್ದಾರೆ. ಏನಿತ್ತು ತಟಸ್ಥ ಬಣ? ಬಿ.ಎಸ್. ಯಡಿಯೂರಪ್ಪನವ್ರ ಬಗ್ಗೆ ಹಿಂಗೆಲ್ಲ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ರು, ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ತಟಸ್ಥ ಬಣ ಅಂದ್ರೆ ಏನರ್ಥ ಇದು ಅಂತ ಹೇಳಿ. ಸೊ ರಾಜ್ಯ ಬಿಜೆಪಿ ಆಂತರಿಕ ಕಲಹ ದೌರ್ಬಲ್ಯದಿಂದ ಬಳಲ್ತಾ ಇದೆ. ಭಿನ್ನಾಭಿಪ್ರಾಯ ಗುಂಪುಗಳಿಂದಾಗಿ ಕಾರ್ಯಕರ್ತರಿಗೆ ಬೇಸರ ಮೂಡಿದೆ. ದೆಹಲಿಯಲ್ಲಿ ಪಕ್ಷ ಶಿಸ್ತು ಏಕತೆಯ ಕಾರ್ಯಪದ್ಧತಿಯನ್ನು ಅನುಸರಿಸಿದೆ. ಆದರೆ ರಾಜ್ಯದಲ್ಲಿ ಕೆಲವರು ಲಾಭಕ್ಕಾಗಿ ಒಡಕುಂಟು ಮಾಡ್ತಾ ಇದ್ದಾರೆ. ಈ ಸನ್ನಿವೇಶವನ್ನ ಸರಿಪಡಿಸದೆ ಹೋದ್ರೆ ಮುಂದೆ ಕಠಿಣ ಸವಾಲು ಎದುರಾಗುತ್ತೆ. ಪಕ್ಷದ ಯಶಸ್ಸು ಯಾವುದೇ ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ. ಒಳಜಗಳವನ್ನ ಮರೆತು ಕಾರ್ಯಪದ್ಧತಿಯಲ್ಲಿ ಶಿಸ್ತು ಇರಬೇಕು. ತಮ್ಮದೇ ನಾಯಕರ ವಿರುದ್ಧ ಡಿ.ವಿ. ಸದಾನಂದ ಗೌಡ ಹೀಗೆ ಮತ್ತೊಮ್ಮೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.